यादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनाम ग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ರಾಮ ಯಾವ ಸಂದರ್ಭದಲ್ಲಿ ವನದಲ್ಲಿ ಇರೋದಿಲ್ವೋ ಅಂತಹ ಸಂದರ್ಭದಲ್ಲಿ ಸೀತೆಯನ್ನ ಅಪಹಾರ ಮಾಡ್ತಾನೆ. ನಾವೆಲ್ಲ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ರಾಮನಿಗೆ ಒಟ್ಟಾರೆ ವನವಾಸದ ಕಾಲವನ್ನು ಹೇಳಿರೋದು 14 ವರ್ಷಗಳು. 14 ವರ್ಷಗಳ ಈ ವನವಾಸದ ಕಾಲದಲ್ಲಿ ಸೀತೆ ಮತ್ತು ಲಕ್ಷ್ಮಣರ ಜೊತೆಯಲ್ಲಿ ಈಗಾಗಲೇ 13 ವರ್ಷಗಳಷ್ಟು ಕಾಲ ಕಳೆದು ಹೋಗಿದೆ. 14ನೇ ವರ್ಷದ ಪ್ರಾರಂಭದ ಕಾಲದಲ್ಲಿ ಶೂರ್ಪಣಖಿ ಬರುವಂತಹದ್ದು, ವಿಕೃತವಾದ ಕಾಮನೆಯನ್ನ ತೋರಿಸುವಂತಹದ್ದು. ಆ ಸಂದರ್ಭದಲ್ಲಿ ಲಕ್ಷ್ಮಣ ಅವಳ ಮೂಗು ಮತ್ತು ಕಿವಿಯನ್ನ ಕತ್ತರಿಸಿ ಕಳಿಸುವಂತಹದ್ದು. ಆಮೇಲೆ ಅವಳು ಹೋಗಿ ರಾವಣನ ಬಳಿಯಲ್ಲಿ ಚಾಡಿಯನ್ನು ಚುಚ್ಚುತ್ತಾಳೆ. ಆ ನಂತರದಲ್ಲಿ ಮಾರೀಚನನ್ನ ಕಳಿಸಿಕೊಡ್ತಾನೆ. ಬಂದು ತಾನು ಕೂಡ ಪುಷ್ಪಕ ವಿಮಾನದಲ್ಲಿ ಸೀತಾದೇವಿಯನ್ನ ಕರೆದುಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿಯೇ ಜಟಾಯು, ದಶರಥನ ಸ್ನೇಹಿತ, ಬಹಳ ವೃದ್ಧವಾದ ಪಕ್ಷಿ ಅದು. ಅಂತಹ ಪಕ್ಷಿ ಈ ಸೀತೆಯನ್ನ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಬರುತ್ತೆ. ಬಹಳ ವಿರೋಚಿತವಾಗಿ ರಾವಣನ ಎದುರುಗಡೆಯಲ್ಲಿ ಹೋರಾಡತ್ತೆ. ಅಷ್ಟಾದರೂ ರಾವಣನ ಎದುರಿನಲ್ಲಿ ಅವುಗಳ ರೆಕ್ಕೆಯು ಕತ್ತರಿಸಿ ಬೀಳತ್ತೆ. ಕತ್ತರಿಸಿ ಹಾಕ್ತಾನೆ. ಜಟಾಯುವಿನ ಪ್ರಾಣ ತ್ಯಾಗವಾಗತ್ತೆ. ಸೀತೆಯನ್ನ ಎತ್ತಿಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಕೊಳ್ತಾನೆ. ಸೀತೆಯನ್ನ ಅಂತಂದ್ರೆ ಸೀತೆಯ ಪ್ರತಿಕೃತಿಯನ್ನ. ಅದ್ರ ಬಗ್ಗೆ ಮತ್ತಿನ್ನೊಮ್ಮೆ ಹೇಳ್ತೇನೆ. ಹೀಗೆ ಹೋದಾಗ ರಾಮ ತನ್ನ ಪತ್ನಿಯಾದ ಸೀತೆಯನ್ನು ಹುಡುಕುವ ಉದ್ದೇಶದಿಂದ ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನ ಅರಸಿಕೊಂಡು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದಾನೆ. ಸಂಚಾರ ಮಾಡ್ತಾ ಅವನು ಪಂಪಾ ಕ್ಷೇತ್ರಕ್ಕೆ, ಹಂಪೆ ಮದಲಘಟ್ಟಿ ಅಂತ ಒಂದು ಊರಿದೆ. ಅಲ್ಲಿ ಪ್ರಾಣದೇವರ ಮೂರ್ತಿಯು ಕೂಡ ಇದೆ. ವಿಶೇಷವಾಗಿ ಜಾತ್ರೆಗಳು ಅದೆಲ್ಲವೂ ಕೂಡ ನಡೆಯುತ್ತೆ. ಹಂಪೆ ಸಮೀಪದಲ್ಲಿರುವ ಊರು. ಅಲ್ಲಿ ಮೊದಲಿಗೆ ಹನುಮಂತ ದೇವರಿಗೂ ರಾಮನಿಗೂ ಭೇಟಿಯಾಗತ್ತೆ. ಆ ನಂತರದಲ್ಲಿ ಹನುಮಂತ ಸುಗ್ರೀವನ ಬಳಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಸುಗ್ರೀವ ಅವನಿಗೂ ಅವನ ಅಣ್ಣನಾದ ವಾಲಿಗೂ ಇರುವಂತಹ ವಿವಾದವನ್ನು ತಿಳಿಸಿ ಅವನಿಂದ ತನಗಾದ ಅನ್ಯಾಯವನ್ನು ಹೇಳಿದಾಗ
ರಾಮ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟು ಅವನ ಅಣ್ಣನಾದಂತಹ ಸುಗ್ರೀವನನ್ನ ಸಂಹಾರ ಮಾಡಿ, ವಾಲಿಯನ್ನ ಸಂಹಾರ ಮಾಡಿ ಸುಗ್ರೀವನನ್ನ ಪಟ್ಟಗಡ್ತಾನೆ. ಆನಂತರದಲ್ಲಿ ಸುಗ್ರೀವ ತನ್ನ ಸೈನ್ಯವನ್ನ ಒಂದು ಕಡೆಯಲ್ಲಿ ಜಮಾವಣೆ ಮಾಡಿ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕುಗಳಿಗೆ ಕಳಿಸಿ, ಒಂದೊಂದು ಗುಂಪನ್ನು ಮಾಡಿ ಇಷ್ಟಿಷ್ಟು ಕಪಿಗಳನ್ನು ಒಂದು ದಿಕ್ಕಿಗೆ ಅಂತ ಕಳಿಸಿಕೊಡ್ತಾನೆ. ನಂತರ ಎಲ್ಲ ಕಪಿಗಳು ಕೂಡ ದಿಕ್ಕುಗಳಿಗೆ ಹೋಗಿ ತಿಂಗಳುಗಳ ಕಾಲ ಹುಡುಕ್ತಾರೆ. ಆ ಸಂದರ್ಭದಲ್ಲಿ ಸೀತೆ ಎಲ್ಲಿದ್ದಾಳೆ ಅಂತ ಆ ಜಟಾಯುವಿನ ಅಣ್ಣನಾದ ಸಂಪಾತಿಯಿಂದ ತಿಳಿದಾಗ ಹನುಮಂತ ಸಾಗರವನ್ನ ಲಂಘಿಸಿ ಸೀತೆಯನ್ನ ಕಂಡು ಸೀತೆಯ ಬಳಿಯಲ್ಲಿ ರಾಮನ ಉಂಗುರವನ್ನು ಕೊಟ್ಟು ಅವಳ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದು ಇಡೀ ಲಂಕಾಪಟ್ಟಣವನ್ನ ನಾಶ ಮಾಡ್ತಾನೆ. ನಾಶ ಮಾಡಿ ರಾಮನ ಬಳಿಯಲ್ಲಿ ಬಂದು ಆ ಸೀತೆಯ ಚೂಡಾಮಣಿಯನ್ನು ಕೊಡ್ತಾನೆ. ರಾಮ ಎಲ್ಲರಿಂದ ಸಹಿತನಾಗಿ ಸುಗ್ರೀವ, ಅವನ ಜೊತೆ ಸೈನ್ಯ ಇದೆಲ್ಲವನ್ನ ಸೇರಿಸಿಕೊಂಡು ಸಾಗರದ ಸಮೀಪಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಸಾಗರದಲ್ಲಿ ಸೇತುವೆಯನ್ನು ಕಟ್ಟಬೇಕು ಅಂತ ನಳನಿಗೆ ಹೇಳ್ತಾ ಇದ್ದಾರೆ. ನಳ ಯಾರು ಅಂತಂದ್ರೆ ವರುಣನ ಅವತಾರವೇ. ಅವನ ಮುಖಾಂತರವಾಗಿ ಸೇತುವೆಯನ್ನು ಕಟ್ಟಿಸಬೇಕು ಅಂತ ವಿಚಾರ ಮಾಡಿ ಸಮುದ್ರ ರಾಜನ ಅನುಜ್ಞೆಯನ್ನು ಕೇಳುವ ಉದ್ದೇಶದಿಂದ ರಾಮ ಸಮುದ್ರದ ತೀರದಲ್ಲಿ ಮಲಗಿದ್ದಾನೆ. ಅದನ್ನ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ತೀರ್ಥರು ದರ್ಭಶಯನ ಅಂತ ಆ ಕ್ಷೇತ್ರವನ್ನ ದರ್ಭಶಾಯೀಹ ರಾಘವ ಅನ್ನುವ ಸ್ತೋತ್ರದಿಂದ ಆ ಕ್ಷೇತ್ರದ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವರುಣನಿಗೆ, ಸಮುದ್ರ ರಾಜನಾದ ವರುಣನಿಗೆ ರಾಮ ಸಾಮಾನ್ಯ ಅಂತಂದುಕೊಂಡು, ಸಾಮಾನ್ಯ ಯಾವುದೋ ಒಬ್ಬ ಮನುಷ್ಯ ಬಂದಿದ್ದಾನೆ ಅವನಿಗೆ ಯಾಕೆ ಬರಬೇಕು ಅಂತ ಅವಜ್ಞೆ ಮಾಡಿರ್ತಾನೆ. ಇಡೀ ಸಾಗರವನ್ನೇ ಒಣಗಿಸಿ ಬಿಡಬೇಕು ಅನ್ನುವ ಕ್ರೋಧದ ದೃಷ್ಟಿಯಿಂದ ರಾಮ ಒಂದು ಕ್ಷಣದಲ್ಲಿ ಎದ್ದು ದಿಟ್ಟಿಸಿ ನೋಡ್ತಾನೆ. ಆ ಸಂದರ್ಭದಲ್ಲಿ ಭಯಗೊಂಡಂತಹ ವರುಣರಾಜ ತನ್ನ ಪತ್ನಿಯರಿಂದ ಸಹಿತನಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ತಲೆಯಲ್ಲಿ ಹೊತ್ತುಕೊಂಡು ಬಂದು ಪರಮಾತ್ಮನ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಸಾಕ್ಷಾತ್ತಾಗಿ ಪರಮಾತ್ಮನೇ ನೀನು ಅಂತ ತಿಳಿಯದೇನೆ ಅಪರಾಧ ಮಾಡಿದ್ದೇನೆ, ನನ್ನನ್ನು ಮನ್ನಿಸೋ ಅಂತ ವರುಣ ಕೇಳಿಕೊಡುತ್ತಾನೆ. ಇಷ್ಟು ಹಿಂದಿನ ಕಥೆಯ ಜೊತೆಯಲ್ಲಿ ಸ್ವಲ್ಪ ಕಥೆಯನ್ನು ಹೇಳಿದ್ದೇನೆ. 9ನೇ ಸ್ಕಂದದ 8ನೇ ಅಧ್ಯಾಯದ 96ನೇ ಶ್ಲೋಕ. ತಂ ತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿ ಪುರುಷಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸಃ ಪ್ರಜೇಶಾನ್ ಮನ್ಯೋಶ್ಚ ಭೂತಪತಯಃ ಸ ಭವಾನ್ ಗುಣೇಶಃ. ರಾಮ, ನಿನಗೆ ಹೇಗೆ ಬೇಕೋ ಹಾಗೆ ಸೇತುವೆಯನ್ನು ಕಟ್ಟುಕೋ, ಹೆಂಗಾದ್ರೂ ಹೋಗು. ಆ ರಾವಣ ಜಗತ್ತಿನಲ್ಲಿರುವ ಎಲ್ಲ ತಪಸ್ವಿಗಳಿಗೆ, ಸಜ್ಜನರಿಗೆ ಬಹಳ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಆ ರಾಮನನ್ನು ಸಂಹರಿಸು. ಸೀತೆ ಅಶೋಕವನದಲ್ಲಿ ಇದ್ದಾಳೆ, ಅವಳನ್ನು ವಾಪಸ್ಸು ಏನೋ ಕರೆದುಕೊಂಡು ಬಾ. ವಸ್ತುತಸ್ತು ನೀನ್ ಈಗ್ಲೇ ಹೋಗ್ತೆ ಅಂತಂದು ಹೇಳಿದ್ರೆ ಯಾವ ಕಪಿಗಳು ಮುಳುಗದೇನೆ ಈ ಬದಿಯಿಂದ ಆ ಬದಿಯವರೆಗೆ ನೀರಿನ ಮೇಲೆ ನಡೆದುಕೊಂಡು ಹೋಗುವ ಹಾಗೆ ಮಾಡುವ ಸಾಮರ್ಥ್ಯ ನಿನಗಿದೆ. ಆದ್ರೂ ಸೇತುವೆಯನ್ನ ಕಟ್ಟು. ನಿನ್ನ ಪರಾಕ್ರಮದ ಕುರುಹಾಗಿ ಮುಂದಿನ ಜನರೆಲ್ಲರೂ ಕೂಡ ನಿನ್ನ ಹೆಸರಿನಿಂದಲೇನೆ ಈ ಸೇತುವೆಯನ್ನ ಕರೆಯಲಿ. ಜನರಿಗೆ ನಿನ್ನ ಪರಾಕ್ರಮದ ಅರಿವಾಗಬೇಕು, ನಿನ್ನ ಕೀರ್ತಿ ಹರಡಬೇಕು. ನಾವು ಬಹಳ ದೊಡ್ಡ ದಿಗ್ವಿಜಯವನ್ನು ಮಾಡಿದ್ದೇವೆ, ಮಹಾಪರಾಕ್ರಮಿಗಳು ಅಂತಂದುಕೊಂಡು ಯಾವ್ಯಾವ ರಾಜರು ತಮ್ಮ ಹಿರಿಮೆಯನ್ನು ಹೇಳಿಕೊಳ್ತಾರೋ, ನೀವೆಲ್ಲ ಭೂಮಿ ಇರುವ ಸ್ಥಳದಲ್ಲಿ ಅಷ್ಟೇ ದಿಗ್ವಿಜಯ ಮಾಡಿದ್ದೀರಿ. ರಾಮ ನೋಡಿ ಸಮುದ್ರದಲ್ಲಿಯೇ ಸೇತುವೆಯನ್ನು ಕಟ್ಟಿ
ಖಂಡಾಂತರಗಳಿಗೆ ತೆರಳಿ ಅಲ್ಲಿರುವ ದುಷ್ಟನನ್ನ ಸಂಹಾರ ಮಾಡಿ ತನ್ನ ಪತ್ನಿಯನ್ನ ಕರೆದುಕೊಂಡು ಬಂದಿದ್ದಾನೆ ಅಂತ ಆ ರಾಜರಿಗೆ ತಮ್ಮ ಸಾಧನೆ ರಾಮನ ಸಾಧನೆ ಎದುರುಗಡೆಯಲ್ಲಿ ಏನೂ ಅಲ್ಲ ಅಂತ ಭಾವನೆ ಬರಬೇಕಲ್ಲ, ತಮ್ಮಲ್ಲಿ ದೊಡ್ಡಸ್ತಿಕೆಯ ಭಾವನೆ ಬರಬಾರದಲ್ಲ. ಅದಕ್ಕೋಸ್ಕರವಾದ್ರು ರಾಮ, ನೀನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟು. ನೀನು ಸೇತುವೆಯನ್ನು ಕಟ್ಟಿದಾಗ ಯಾವ ಕಲ್ಲುಗಳನ್ನ ಪರ್ವತಗಳನ್ನ ಬಳಸ್ತಾರೋ ಯಾವುದೋ ಸಮುದ್ರದಲ್ಲಿ ಮುಳುಗಿ ಹೋಗದಂತೆ ನಾನು ನೋಡಿಕೊಳ್ತೇನೆ ಅಂತ ವರುಣ ಹೇಳ್ತಾನೆ, ಸಮುದ್ರ ರಾಜ. ಆ ನಂತರದಲ್ಲಿ ವರುಣನ ಅವತಾರವೇ ಆದಂತಹ ನಲನ ಮುಖಾಂತರವಾಗಿ ಇವರು ಎಲ್ಲರೂ ಕೂಡ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ತಾರೆ. ಅಂದ್ರೆ ಕಲ್ಲುಗಳನ್ನು ಎಲ್ಲ ಕಪಿಗಳು ತಂದು ಕೊಡ್ತಾರೆ. ದಿಕ್ಕು ದಿಕ್ಕುಗಳಿಂದಾಗಿ ಬೇರೆ ಬೇರೆ ಖಂಡಗಳಲ್ಲಿ ಎಲ್ಲೆಲ್ಲಿ ಕಲ್ಲುಗಳಿವೆಯೋ ಆ ಕಲ್ಲುಗಳನ್ನ, ದೊಡ್ಡ ದೊಡ್ಡ ಪರ್ವತಗಳನ್ನೇ ಎತ್ತಿ ನಲನ ಕೈಯಲ್ಲಿ ಕೊಡ್ತಾರೆ. ಅವನ ಮುಖಾಂತರವಾಗಿ ಸೇತುವೆಯನ್ನು ಕಟ್ಟಿಸ್ತಾರೆ. ಇದು ಹೇಗೆ ಅಂತಂದ್ರೆ, ದೇವಸ್ಥಾನಗಳಿಗೆ ನೂರಾರು ಜನ ಭಕ್ತರು ಬರ್ತಾರೆ. ಬಂದವರೆಲ್ಲ ದೇವ್ರ ಮೇಲೆ ಹೂ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಹೂಗಳೆಲ್ಲವನ್ನು ಕೂಡ ಕೊಂಡು ಪೂಜಾರಿಯ ಬಳಿಯಲ್ಲಿ ಕೊಡ್ತಾರೆ, ಅರ್ಚಕರ ಬಳಿಯಲ್ಲಿ ಕೊಡ್ತಾರೆ. ಅವರು ನಮ್ಮ ಮುಖಾಂತರವಾಗಿ ಬಂದಂತಹ ಇವುಗಳನ್ನ, ಪುಷ್ಪಗಳನ್ನ ಪರಮಾತ್ಮನ ಪಾದಗಳಲ್ಲಿ ಅರ್ಪಿಸ್ತಾರಲ್ಲ, ಆ ರೀತಿಯಾಗಿ ಎಲ್ಲ ಕಪಿಗಳು ತಂದು ಕೊಟ್ಟಂತಹ ಈ ಪರ್ವತಗಳನ್ನ ನಲ ಹೊಂದಿಕೆಯಾಗಿ ಆ ಸಮುದ್ರದಲ್ಲಿ ಜೋಡಿಸಿ ಬರ್ತಾ ಇದ್ದಾನೆ. ಅದನ್ನ ಹೇಳ್ತ, ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋವಮೇಹಂ ತ್ರೈಲೋಕ್ಯ ರಾವಣಮವಾಪ್ನುಹಿ ವೀರಪತ್ನೀಂ ಬಧ್ನೀಹಿ ಸೇತುಮಿಹ ತೇ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ದಿಗ್ವಿಜಯಿಗಳಾದ ರಾಜರು ಕೂಡ ಬಂದು ಸೇತುವೆಯನ್ನು ನೋಡಿ ಎಂಥ ಪರಾಕ್ರಮ ಅಪ್ಪ ರಾಮನದ್ದು ಅಂತ ಕೊಂಡಾಡಬೇಕು. ಅದಕ್ಕೋಸ್ಕರವಾದ್ರು ನೀನು ಮಾಡು ಅಂತ ಹೇಳಿದಾಗ ಈ ವಿಭೀಷಣನು ಕೂಡ ಆ ಸಂದರ್ಭದಲ್ಲಿ ರಾವಣನ ದುಷ್ಟ ನಡತೆಗಳಿಗೆ ರೋಸೆಟ್ಟು ಹೋಗಿ ಅವನಿಂದ ಒಡೆದುಕೊಂಡು ವಿಭೀಷಣನು ರಾಮನ ಬಳಿಯಲ್ಲಿ ದೈನ್ಯದಿಂದಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುತ್ತಾನೆ. ಅವನ ಸೂಚನೆಯ ಮೇರೆಗೆ ಹನುಮಂತ ಮೊದಲಾದಂತಹ ಎಲ್ಲ ಕಪಿವೀರರು ಕೂಡ ಮರಗಳನ್ನ, ಬೆಟ್ಟಗಳನ್ನ, ಗುಡ್ಡಗಳನ್ನ ಕತ್ತರಿಸಿ ತಂದು ಕೊಡುತ್ತಾರೆ. ಅದರ ನೆರವಿನಿಂದ ಸೇತುವೆಯನ್ನ ಕಟ್ಟಿ ಅಸಂಖ್ಯವಾದಂತಹ ಕಪಿಸೈನ್ಯದ ಜೊತೆಯಲ್ಲಿ ಲಂಕಾಪಟ್ಟಣವನ್ನ ಸೇರ್ತಾ ಇದ್ದಾನೆ. ಬದ್ಧೋ ದಧೌ ರಘುಪತಿರ್ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೀಕೈ ಲಂಕಾಂ ವಿಭೀಷಣ ದೃಶಾ ವಿಷದಾಶು ದಗ್ಧಾಂ. ಇದು ಹಿಂದೆನೆ ಹನುಮಂತ ಆದಷ್ಟು ಆ ಲಂಕಾಪಟ್ಟಣವನ್ನ ಸುಟ್ಟು ಹಾಕ್ಬಿಟ್ಟಿದ್ದ. ಸುಟ್ಟು ಹೋದಂತಹ ಕುರುಹುಗಳು ಇನ್ನೂ ಆ ನಗರದಲ್ಲಿ ಇತ್ತು. ಅಂತಹ ನಗರವನ್ನ ರಾಮಚಂದ್ರ ದೇವರು ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಲಂಕೆಯ ಮನೆಗಳಲ್ಲಿ, ಉಗ್ರಾಣಗಳಲ್ಲಿ, ಗೋಪುರ, ಸಭಾಂಗಣಗಳು, ಕೊನೆಗೇನು ಇಲ್ದೇನೆ ಪಾರಿವಾಳ ಪಕ್ಷಿಗಳ ಗೂಡು ಗೀಡು ಏನೇನಿದ್ವೋ ಎಲ್ಲವೂ ಕೂಡ ಈ ರಾಮನ ಜೊತೆಯಲ್ಲಿ ಬಂದ ಕಪಿಸೈನ್ಯದಿಂದ ಪೂರ್ತಿಯಾಗಿ ಹೋಗಿದೆ. ಎಲ್ಲರೂ ಬಂದು ಇಡೀ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ. ರಾವಣ ಅದೆಲ್ಲವನ್ನ ನೋಡಿ ರಾಮನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ತನ್ನ ತಮ್ಮನಾದಂತಹ ಕುಂಭಕರ್ಣ, ರಾವಣನ ಮಕ್ಕಳು, ತಮ್ಮನ ಮಕ್ಕಳಾದಂತ ನಿಕುಂಭ, ಕುಂಭ, ಧೂಮ್ರಾಕ್ಷ, ದುರ್ಮುಖ, ದೇವಾಂತಕ, ನರಾಂತಕ ಅಂತ ನೂರಾರು ಜನ ಮಕ್ಕಳಿದ್ರು. ಆ ಎಲ್ಲರನ್ನೂ ಕೂಡ ಪ್ರಹಸ್ತ, ಅತಿಕಾಯ, ವಿಕಂಪನ ಮುಂತಾದಂತಹ ಅವನ ಮಂತ್ರಿಗಳು ಯಾರ್ಯಾರಿದ್ರು ಅವರು ಎಲ್ಲರನ್ನೂ ಕೂಡ ಯುದ್ಧಕ್ಕೆ ಅಂತ ಕಳಿಸ್ತಾ ಇದ್ದಾನೆ. ಅವರೆಲ್ಲ ಖಡ್ಗ, ಈ ಶೂಲಗಳು, ಬಿಲ್ಲು ಬಾಣಗಳು, ತೋಮರ, ಕತ್ತಿ, ನಾನಾ ವಿಧವಾದ ಆಯುಧಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಅಂತ ಬರ್ತಾ ಇದ್ರೆ ರಾಮ, ಲಕ್ಷ್ಮಣ, ಹನುಮಂತ, ಸುಗ್ರೀವನಿಂದ ಸಹಿತವಾದ ತನ್ನ ಕಪಿಸೈನ್ಯದಿಂದ ಆ ಎಲ್ಲ ರಾಕ್ಷಸರನ್ನು ಕೂಡ ಎದುರಿಸ್ತಾ ಇದ್ದಾನೆ. ಸಾವಾನರೇಂದ್ರ ಬಲರುದ್ಧ ವಿಹಾರ ಕೋಷ್ಠ ಸದ್ವಾರ ಗೋಪುರ ಸದೋ ವಲಭೀ ವಿಕಂಠ ವಿವಿಟಂಕ ನಿರ್ಭಜ್ಯಮಾನಧಿಷಣ ಧ್ವಜ ಹೇಮ ಕುಂಭ
ಶೃಂಗಾಟಕ ಗಜಕುಲೈರ್ ಹೃದಿನೀವ ಘೂರ್ಣ ಎಲ್ಲ ಸಂದು ಗೊಂದುಗಳನ್ನ ಈ ಕಪಿಸೈನ್ಯ ಪ್ರವೇಶ ಮಾಡಿತು. ಆ ಲಂಕಾಪಟ್ಟಣವನ್ನು ನಾಶ ಮಾಡ್ಲಿಕ್ಕೆ ಅಂತ ಕಪಿಸೈನ್ಯ ಪ್ರಾರಂಭವಾಗಿದೆ. ದೊಡ್ಡ ಆನೆಗಳ ಹಿಂಡು ಯಾವುದೋ ಒಂದು ಸರೋವರವನ್ನು ಪ್ರವೇಶ ಮಾಡ್ತು ಅಂದ್ರೆ ಪ್ರಶಾಂತವಾದ ಸರೋವರ ಎಲ್ಲ ಪ್ರಕ್ಷುಬ್ಧವಾಗಿ ಹೋಗಿ ಅಲ್ಲೋಲ ಕಲ್ಲೋಲವಾಗಿ ಹೋಗತ್ತಲ್ಲ, ಆ ರೀತಿಯಾಗಿ ಈ ಕಪಿಗಳ ಪ್ರವೇಶದಿಂದಾಗಿ ಇಡೀ ಲಂಕಾಪಟ್ಟಣ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ರಕ್ಷಃಪತಿಸ್ತದವಲೋಕ್ಯ ನಿಕುಂಭ ಕುಂಭ ಧೂಮ್ರಾಕ್ಷ ದುರ್ಮುಖ ಸುರಾಂತ ನರಾಂತಕಾದೀನ್ ಪುತ್ರಾನ್ ಪ್ರಹಸ್ತಮತಿಕಾಯ ವಿಕಂಪನಾದೀನ್ ಸರ್ವಾನುಗಾನ್ ಸಮಹಿನೋದಥ ಕುಂಭಕರ್ಣಂ. ರಾಕ್ಷಸನಾದಂತಹ ಆ ದೇಶದ ರಾಜನಾದಂತಹ ರಾವಣ ಇವರೆಲ್ಲ ಸೈನ್ಯ ಇಲ್ಲಿ ಪ್ರವೇಶ ಮಾಡಿದೆ ಅಂತ ಗೊತ್ತಾದಾಗ ನಿಕುಂಭ, ಕುಂಭ, ಪ್ರಹಸ್ತ, ತನ್ನ ತಮ್ಮನಾದಂತಹ ಇವನು ಕುಂಭಕರ್ಣ, ಧೂಮ್ರಾಕ್ಷ, ದುರ್ಮುಖ, ಸುರಾಂತಕ, ನರಾಂತಕ ಮೊದಲಾದ ಯಾವ್ಯಾವ ರಾಕ್ಷಸ ಶ್ರೇಷ್ಠರಿದ್ದರು ಅವರೆಲ್ಲರನ್ನ ಅಸಂಖ್ಯವಾದ ರಾಕ್ಷಸ ಸೇನೆಯನ್ನ ಹಿನ್ನೆಲೆಯಲ್ಲಿ ನಿಲ್ಲಿಸಿಕೊಂಡು ಯುದ್ಧಕ್ಕೆ ಎಂದು ಕಳಿಸ್ತಾ ಇದ್ದಾನೆ. ತಾಂ ಯಾತು ಧಾನ ಪೃತ ನಾಮಸಿ ಚೂಲಶಾಪ ಪ್ರಾಸೃಷ್ಟಿ ಶಕ್ತಿ ಶರತೋಮರ ಖಡ್ಗ ದುರ್ಗಾಂ ಸುಗ್ರೀವ ಲಕ್ಷ್ಮಣ ಮರುತ್ಸುತ ಗಂಧಮಾದ ನೀಲಾಂಗದ ವೃಕ್ಷ ಪನಾಸಾದಿಭಿರನ್ವಿತೋ ಯಾತ್. ನಾನಾ ವಿಧವಾದಂತಹ ಆಯುಧಗಳನ್ನು ಹಿಡಿದುಕೊಂಡಂತಹ ರಾಕ್ಷಸರು ಸುಗ್ರೀವ, ಲಕ್ಷ್ಮಣ, ಹನುಮಂತ, ಗಂಧಮಾದನ, ನೀಲ ಅಂಗದ, ಜಾಂಬವಂತ, ರಾಮ, ಲಕ್ಷ್ಮಣ ಮುಂತಾದಂತಹ ಎಲ್ಲರಿಂದ ಕೂಡಿದ ಸೈನ್ಯದ ಮೇಲೆ ಆಕ್ರಮಣಕ್ಕೆ ಬರ್ತಾ ಇದ್ದಾರೆ. ದ್ವಂದ್ವ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಂತಂದ್ರೆ 1 to 1, ಇವ್ರ ಮೇಲೆ ಇವ್ರ ಮೇಲೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅವ್ರ ಬಳಿಯಲ್ಲಿ ಯಾವ ಆಯುಧಗಳು ಇಲ್ಲ, ಕಪಿಗಳು ಅವರೆಲ್ಲ. ಅವ್ರು ಯುದ್ಧ ಮಾಡ್ಬೇಕಾದ್ರೆ ಅಲ್ಲೇ ಕಾಣಸಿಗುವಂತಹ ಮರಗಳು, ಗಿಡಗಳು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಇವೇನಿತ್ತು ಅವುಗಳಿಂದ ಹೊಡಿತಾ ಇದ್ರು. ಅಥವಾ ಎದುರುಗಡೆಯಲ್ಲಿದ್ದಂಥವನು ಯಾವ ಆಯುಧಗಳಿಂದ ಯುದ್ಧ ಮಾಡ್ತಾ ಇದ್ನೋ ಅಂತಹ ಆಯುಧಗಳನ್ನ ಅವರ ಕಡೆಯಿಂದ ಕಿತ್ತುಕೊಂಡು ಅವರನ್ನು ಕೊಂದು ಹಾಕಿ ಉಳಿದ ಶತ್ರುಗಳ ಜೊತೆಯಲ್ಲಿ ಆ ತರದ ಅವರ ಆಯುಧಗಳಿಂದಲೇನೆ ಹೊಡೆದು ಯುದ್ಧವನ್ನು ಮಾಡ್ತಾ ಇದ್ರು. ಎಷ್ಟು ಜನ, ಎಷ್ಟು ರಥಗಳು, ಎಷ್ಟು ಕುದುರೆಗಳು ಎಲ್ಲರಿಂದ ಕೂಡಿಕೊಂಡಿದ್ದ ರಾವಣ. ಆದರೆ ಪರಸ್ತ್ರೀಯರನ್ನ ಹಿಂಸೆ ಮಾಡಿ ಅವರಿಗೆ ಅಪಮಾನ ಮಾಡಿದರೆ ಏನು ಪಾಪದ ಫಲ ಸಿಗತ್ತೋ ಆ ಎಲ್ಲ ಅಪಚಾರದಿಂದಾಗಿ, ಆ ಪಾಪದ ಫಲದಿಂದಾಗಿ ತನ್ನೆಲ್ಲ ಪುಣ್ಯವನ್ನು ನಾಶ ಮಾಡಿಕೊಂಡಿದ್ದ. ಎಲ್ಲ ಸೈನ್ಯವು ನಾಶವಾದಾಗಿದೆ ಅಂತ ಕಂಡು ತಾನೇ ಪುಷ್ಪಕ ವಿಮಾನವನ್ನೇರಿ ರಾಮನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿಯೇ ಇಂದ್ರ ತನ್ನ ರಥವನ್ನ, ರಾಮ ಯುದ್ಧ ಮಾಡಬೇಕು, ಅವನು ನೆಲದಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ರಾಮ ವನವಾಸದಲ್ಲಿದ್ದ, ರಾಜನಾಗಿ ಇಲ್ಲಿ ಯುದ್ಧಕ್ಕೆ ಬಂದಿಲ್ಲ. ಅವನ ಬಳಿಯಲ್ಲಿ ರಥ ಇಲ್ಲ. ಅವನು ರಥದಲ್ಲಿ ನಿಂತು ಯುದ್ಧ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂದ್ರ ತನ್ನ ಸಾರಥಿಯಾದಂತಹ ಮಾತಲಿಯಿಂದ ಸಹಿತವಾಗಿ ಒಂದು ಅದ್ಭುತವಾದಂತಹ ಬಂಗಾರದ ವರ್ಣದಲ್ಲಿರುವಂತಹ ರಥವನ್ನ ತಂದು ರಾಮನಿಗೆ ಒಪ್ಪಿಸ್ತಾ ಇದ್ದಾನೆ. ರಾಮ ಆ ಸೈನ್ಯದಲ್ಲಿ ನಿಂತುಕೊಂಡು, ಆ ರಥದಲ್ಲಿ ನಿಂತುಕೊಂಡು ರಾವಣನ ಮೇಲೆ ಅರ್ಧ ಚಂದ್ರಾಕೃತಿ ಇರುವಂತಹ ಬಾಣದಿಂದ ಸಂಹಾರ ಮಾಡ್ಲಿಕ್ಕೆ ಅಂತ ಚೆನ್ನಾಗಿ ಹೊಡಿತಾ ಇದ್ದಾನೆ. ತೇನೀಕಪಾ ರಘುಪತೇರಭಿಪತ್ಯ ಸರ್ವೇ ದ್ವಂದ್ವಂ ವರೂಥಮಿಭಪತ್ತಿ ರಥಾಶ್ವಯೋಧಂ ಜಘ್ನುರ್ದ್ರುಮೈರ್ಗಿರಿ ಗದೇಶುಭಿರಂಗದಾದ್ಯಾಹ ಸೀತಾಭಿಮರ್ಷ ಹತಮಂಗಲ ರಾವಣೇಶಂ. ಸೀತೆಯನ್ನ ಅಪಹಾರ ಮಾಡಿದ್ರಿಂದ ಎಲ್ಲ ಮಂಗಲ ಕಾರ್ಯಗಳು ಕೂಡ, ಅವನ ಪುಣ್ಯ ಏನಿತ್ತೋ ಎಲ್ಲವೂ ನಾಶವಾಗಿದೆ. ಅಂತಹ ರಾವಣನ ಸೈನ್ಯವನ್ನ ಇವರೆಲ್ಲರೂ ಕೂಡ ಆಕ್ರಮಿಸ್ತಾ ಇದ್ದಾರೆ. ಎಲ್ಲ ಸೈನ್ಯವೂ ಕೂಡ ನಾಶವಾಗಿ ಹೋಗಿದೆ ರಾವಣನದ್ದು. ಅದನ್ನ ನೋಡಿ ಬಹಳ ಕುಪಿತನಾಗಿ ರಾವಣ ಪುಷ್ಪಕ ವಿಮಾನವನ್ನು ಏರಿ ಬರ್ತಾ ಇದ್ದಾನೆ. ರಾಮನಿಗೆ ಇಂದ್ರ ತನ್ನ ಲೋಕದಿಂದಾಗಿ ರಥವನ್ನ ಕಳಿಸಿಕೊಡ್ತಾ ಇದ್ದಾನೆ. ರಾಮ ಅದರಲ್ಲಿ ನಿಂತು ರಾವಣನ ಮೇಲೆ ಅನೇಕ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ರಾವಣನ ಮೇಲೆ ರಕ್ಷಃಪತಿ ಸ್ವಬಲ ನಷ್ಟಿಮೇಕ್ಷರುಷ್ಟ ಆರುಹ್ಯ ಯಾನಕಂ ಅಥಾಭಿಸಸಾರ ರಾಮಂ
ಸ್ವಸ್ಯಂದನೆ ದ್ಯುಮತಿ ಮಾತಲಿನೋಪನೀತೆ ವಿಭ್ರಾಜಮಾನಂ ಅಹನನ್ ನಿಶಿತೈಕ್ಷುರ ಪ್ರೈಹಿ. ಬಹಳ ಚೂಪಾದಂತಹ ಬಾಣಗಳಿಂದ ರಾವಣನನ್ನು ಚೆನ್ನಾಗಿ ಹಿಂಸೆ ಮಾಡ್ತಾ ಇದ್ದಾನೆ. ನರಭಕ್ಷಕರಾದಂಥವರು ರಾಕ್ಷಸರು. ಆ ರಾಕ್ಷಸರಲ್ಲಿ ಅಸಹ್ಯವಾದಂತಹ ವ್ಯಕ್ತಿತ್ವ ನಿನ್ನದಿದೆ ರಾವಣ. ನಾನಿಲ್ಲದೇ ಇರುವ ಸಂದರ್ಭದಲ್ಲಿ ನೀನು ನನ್ನ ಪತ್ನಿಯನ್ನ ಅಪಹಾರ ಮಾಡಿದ್ದಿ. ಎಂಥ ನಾಚಿಕೆ ಬಿಟ್ಟವನಾಗಿರ್ಬೇಕು. ನಿನ್ನ ನೋಡ್ಲಿಕ್ಕೆ ನನಗೆ ಜಿಗುಪ್ಸೆ ಬರುತ್ತೆ. ಯುದ್ಧ ಮಾಡ್ಲಿಕ್ಕಂತೂ ದೂರತೋಪಾಸ್ತ, ನೋಡ್ಲಿಕ್ಕೆ ಜಿಗುಪ್ಸೆ. ಯಮದೇವರು ಬಂದರೂ ಕೂಡ ನನ್ನ ಎದುರುಗಡೆಯಲ್ಲಿ ಮಂಡಿಯನ್ನು ಊರಿ ಕೂಡಬೇಕು. ಅಂತಹ ನನ್ನ ಬಳಿಯಲ್ಲಿ ನಿನ್ನ ಪ್ರತಾಪವೇನೂ ನಡೆಯೋದಿಲ್ಲ. ನಿನ್ನನ್ನು ಈಗ ಸಂಹಾರ ಮಾಡಿ ಹಾಕ್ತೇನೆ ಅಂತಂದುಕೊಂಡು ರಾಮದೇವರು ಧನುಸ್ಸಿಗೆ ಬಾಣವನ್ನು ಹೂಡಿ ಎಳೆದು ಬಿಡ್ತಾ ಇದ್ದಾರೆ. ರಾವಣನ ಎದೆಯನ್ನ ಸೀಳಿ ಹಾಕ್ತಾ ಇದೆ. ರಾವಣನ 10 ಮುಖಗಳಿಂದಾಗಿ ರಕ್ತವನ್ನ ಕಾರಿಕೊಂಡು ಕೆಳಗಡೆಯಲ್ಲಿ ಬೀಳ್ತಾ ಇದ್ದಾನೆ, ಉರುಳಿ ಬೀಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಕ್ಷಸರು ಎಲ್ಲರೂ ಕೂಡ ಹಾಹಾಕಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರಾವಣನಿಗೆ 100 ಜನ ಪತ್ನಿಯರಿದ್ರು. ಮಂಡೋದರಿಯಿಂದ ಸಹಿತರಾದ ಎಲ್ಲ ಪತ್ನಿಯರು ಕೂಡ ಬಂದು ಬಹಳ ದುಃಖ ಪಡ್ತಾ ಇದ್ದಾರೆ. ರಣರಂಗಕ್ಕೆ ಬರ್ತಾ ಇದ್ದಾರೆ. ರಾಮನಾಮದಿಂದ ಅಂಕಿತವಾದ ಬಾಣಗಳು, ಎಲ್ಲ ಬಾಣಗಳ ಮೇಲೆ ರಾಮ ಬಿಟ್ಟ ಬಾಣಗಳ ಮೇಲೆ ರಾಮ ಅಂತ ಹೆಸರಿತ್ತು. ರಾಮನ ಬಾಣ ಎಲ್ಲಿ ನೋಡಿದರೂ ಎಲ್ಲರೂ ರಾಮನ ಬಾಣದಿಂದ ಸತ್ತವರೇ ಕಾಣಿಸ್ತಾ ಇದ್ದಾರೆ. ರಾಮನ ಬಾಣದಿಂದ ಸತ್ತಿದ್ದಾರೆ ಅಂತ ತಿಳಿದುಕೊಂಡು ಬಹಳ ದುಃಖಪಟ್ಟು ಅಳ್ತಾ ಇದ್ದಾರೆ. ಹೀಗೆ ರಾವಣ ನೀನು ಸತ್ತು ಹೋಗ್ಬಿಟ್ಟಿದ್ದೆ, ನಮಗೆ ಯಾರು ರಕ್ಷಕರಿದ್ದಾರೆ ಅಂತ ಬಹಳ ವ್ಯಥೆ ಪಡ್ತಾ ಇದ್ದಾರೆ. ನೀನು ಬಹಳ ತಪ್ಪು ಮಾಡಿಬಿಟ್ಟಿ ರಾವಣ ಅಂತನೂ ಹೇಳ್ತಾ ಇದ್ದಾರೆ. ಸೀತೆಯ ಪ್ರಭಾವ, ಸೀತೆಯ ಗಂಡ ಯಾರು, ಇದು ಯಾವುದನ್ನು ವಿಚಾರ ಮಾಡದೇನೆ ಬರೀ ಕಾಮದ ಮೋಹಕ್ಕೆ ವಶನಾಗಿ ಸೀತೆಯನ್ನು ಅಪಹಾರ ಮಾಡಿಕೊಂಡು ದೊಡ್ಡದಾದಂತಹ ಅನರ್ಥವನ್ನು ಮಾಡಿಬಿಟ್ಟಿ. ಇಲ್ಲ ಅಂದ್ರೆ ಈ ಸ್ಥಿತಿ ನಿನಗೆ ಬರ್ತಾ ಇರ್ಲಿಲ್ಲ. ಇಡೀ ರಾಜ್ಯವೆಂಬ ಲಕ್ಷ್ಮಿಗೆ ರಾಜನಾದವನೇ ಗಂಡ. ರಾಜನಾದಂತಹ ರಾವಣ, ನೀನೀಗ ಸತ್ತಿದ್ದಿ. ಇಡೀ ಲಂಕಾಪಟ್ಟಣ ಗಂಡ ತೀರಿದ ವಿಧವಾ ಸ್ತ್ರೀ ಅಂತೆ ಕಾಣ್ತಾ ಇದೆ. ನಾವೀಗ ಯಾರನ್ನ ರಕ್ಷಕರನ್ನಾಗಿ ಸ್ವೀಕಾರ ಮಾಡೋಣ ಅಂತ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ. ಎಲ್ಲ ಸ್ತ್ರೀಯರು ಕೂಡ ಬಹಳ ದುಃಖಪಟ್ಟು ಅಳ್ತಾ ಇದ್ದಾರೆ ರಾವಣ ಮೃತನಾದಾಗ. ಏವಂ ಕ್ಷಿಪನ್ ಧನುಷಿ ಸಂಧಿತ ಮುತ್ಸಸರ್ಜ ಬಾಣಂ ಸ ವಜ್ರಮಿವ ತದ್ ಹೃದಯಂ ಬಿಭೇದ ಸ್ವಸೃಗ್ವಮನ್ ದಶಮುಖೈರ್ ನ್ಯಪತದ್ವಿಮಾನಾತ್ ಹಾಹೇತಿ ಜಲ್ಪತಿ ಜನೇ ಸುಕೃತೀವ ರಕ್ಷಃ. ರಾವಣ ಮಾಡಿದ ಎಲ್ಲ ತಪ್ಪುಗಳನ್ನ ರಾವಣನ ಎದುರಿನಲ್ಲಿಯೇ ರಾಮ ಹೇಳ್ತಾ, ನೀನು ಬಹಳ ನೀಚ ಕಾರ್ಯವನ್ನು ಮಾಡಿದ್ದಿ, ಅದರಿಂದಾಗಿ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಅಂತ ರಾವಣನ ಎದೆಗೆ ಬಲಿಷ್ಠವಾದಂತಹ ಬಾಣದಿಂದ ಪ್ರಯೋಗ ಮಾಡಿ ಅವನ ಎದೆಯನ್ನು ಸೀಳಿ ಹಾಕ್ತಾ ಇದ್ದಾನೆ. ಹೃದಯ ಬಿರಿದು ರಾವಣ ಆ ತನ್ನ ಪುಷ್ಪಕ ವಿಮಾನದಿಂದ ಕೆಳಗಡೆಯಲ್ಲಿ ಬೀಳ್ತಾ ಇದ್ದಾನೆ. ಸಾವಿರಾರು ರಾಕ್ಷಸಿ ಸ್ತ್ರೀಯರು ರಾವಣನ ಹೆಂಡತಿಯಾದಂತಹ ಪಟ್ಟದರಸೆಯಾದ ಮಂಡೋದರಿಯ ಜೊತೆಯಲ್ಲಿ ಬಂದು ದುಃಖ ಪಡ್ತಾ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಪುಣ್ಯ ಎಲ್ಲ ಖಾಲಿ ಆಯ್ತು ಅಂತಂದ್ರೆ ಸ್ವರ್ಗದಿಂದ ಹೇಗೆ ದೇವತೆಗಳೆಲ್ಲ ಕೆಳಗಡೆಯಲ್ಲಿ ಮನುಷ್ಯರನ್ನು ನೂಕಿ ಬಿಡ್ತಾರೋ, ಕೆಳಗಡೆಯಲ್ಲಿ ಧಪ್ ಅಂತ ಬಂದು ಬಿದ್ದು ಯಾವ್ದಾದ್ರೂ ಒಂದು ಕುತ್ಸಿತವಾದ ಶರೀರದಲ್ಲಿ ಹುಡ್ತಾರೋ, ಅದರಂತೆ ನೀನು ಕೂಡ ಬಹಳ ಪಾಪವನ್ನು ಮಾಡಿದ್ದಿ. ಆ ಪಾಪದ ಫಲವಾಗಿ ದೇವತೆಯಾದಂತಹ ರಾಮ ನಿನ್ನನ್ನು ಬಾಣದಿಂದ ಹೊಡೆದು ಕೊಂದಿದ್ದಾನೆ, ಭೂಮಿಯಲ್ಲಿ ಬಂದು ಬಿದ್ದಿದ್ದಿ ಅಂತ ಬಹಳ ಎದೆ ಬಡ್ಕೊಂಡು ಅಳ್ತಾ ಇದ್ದಾರೆ. ತಥೋ ನಿಷ್ಕ್ರಮ್ಯ ಲಂಕಾಯ ಯಾತು ಧಾನ್ಯ ಸಹಸ್ರಶಃ ಮಂಡೋದರ್ಯ ಸಮಂ ತಸ್ಮಿನ್ ಪ್ರರುದಂತ್ಯ ಉಪಾದ್ರವನ್. ಅಳ್ತಾ ಅಳ್ತಾ ರಾವಣನ ಶರೀರ ಎಲ್ಲಿತ್ತು ಅಲ್ಲಿಗೆ ಬರ್ತಾ ಇದ್ದಾರೆ. ಸ್ವಾನ್ ಸ್ವಾನ್ ಬಂಧೂನ್ ಪರಿಷ್ವಜ್ಯ ಲಕ್ಷ್ಮಣೇಶುಭಿರರ್ದಿತಾನ್ ರುರುದು ಸುಸ್ವರಂ ದೀನಾಃ ಘ್ನಂತ್ಯಃ ಆತ್ಮಾನಮಾತ್ಮನ. ರಾಮ ಲಕ್ಷ್ಮಣ ಮುಂತಾದಂತಹ ಯಾವ ವೀರರಿದ್ದಾರೋ ಅವರ ಆಯುಧಗಳ ಮೇಲೆ ಅವರ ಹೆಸರು ಬರೆದಿತ್ತು. ಅಂತ ಆಯುಧಗಳನ್ನು ನೋಡಿ ಲಕ್ಷ್ಮಣನಿಂದ ಸತ್ತು ಬಿಟ್ಟಿಯಾ, ರಾಮನಿಂದ ಸತ್ತು ಬಿಟ್ಟಿಯಾ ಅಂತ
ತಮ್ಮ ಆತ್ಮೀಯರನ್ನು ನೋಡಿ ಬಹಳ ದುಃಖ ಪಡ್ತಾ ಇದ್ದಾರೆ. ಜೋರಾಗಿ ಉಚ್ಚ ಧ್ವನಿಯಿಂದ ಅಳ್ತಾ ಇದ್ದಾರೆ, ಬಹಳ ದುಃಖಿತರಾಗಿ ಅಳ್ತಾ ಇದ್ದಾರೆ. ಆಹತಾಸ್ಮ ವಯಂ ನಾಥ ಲೋಕ ರಾವಣ ರಾವಣ, ಇಡೀ ಲೋಕಕ್ಕೆಲ್ಲ ಕಷ್ಟ ಕೊಟ್ಟಂತಹ ರಾವಣನೇ, ನಾವೆಲ್ಲ ಅನಾಥರಾಗಿದ್ದೇವೆ, ನಿನ್ನನ್ನು ಬಿಟ್ಟು ನಮಗೆ ಯಾರಿದ್ದಾರೆ? ಕಂಯಾಯ ಚರಣಂ ಲಂಕಾ ತದ್ವಿಹೀನಾಪರಾರ್ಧಿತ, ಶತ್ರುಗಳೆಲ್ಲ ಬಂದು ಲಂಕಾಪಟ್ಟಣವನ್ನ ನಾಶ ಮಾಡ್ತಾ ಇದ್ದಾರೆ, ನೀನು ರಕ್ಷಕನಾಗಿಲ್ಲ, ನಾವೀಗ ಯಾರನ್ನ ಶರಣು ಹೊಂದೋಣ ಅಂತ ರಾಕ್ಷಸ ಸದಸ್ಯರೆಲ್ಲರೂ ಕೂಡ ತಮ್ಮ ರಕ್ಷಕನಾದ ರಾವಣನನ್ನೇ ಮೊರೆ ಹೊಂದೋರು ನಾವು, ನೀನ್ ಸತ್ ಬಿಟ್ರೆ ನಾವ್ ಯಾರದನ್ನ ಮೊರೆ ಹೊಂದೋಣ, ನಮ್ಮ ದುಷ್ಟ ಕಾರ್ಯಗಳಿಗೆ ಯಾರು ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಅವರ ಸಂಕಟ ಅವರಿಗೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ನೀನು ರಾಮನ ಮಹತ್ವ ಏನು, ಅವನ ಪತ್ನಿಯಾದ ಸೀತೆಯ ಪ್ರಭಾವ ಏನು ಅಂತ ತಿಳಿಯದೇನೆ ಕೇವಲ ಮೋಹ ಪರವಶನಾಗಿ ಸೀತೆಯನ್ನು ಎತ್ಕೊಂಡು ಬಂದು ಬಹಳ ತಪ್ಪು ಮಾಡಿಬಿಟ್ಟಿಯಪ್ಪ, ಅದಕ್ಕೆ ನಿನಗೆ ಈ ದೊಡ್ಡ ಅನರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೈವ ವೇದ ಮಹಾಭಾಗ ಭವಾನ್ ಕಾಮವಶಂ ಗತಃ ತೇಜೋನುಭಾವಂ ಸೀತಾಯ ಏನ ನೀತೋ ದಶಾಮಿಮಾಂ. ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ರಾಜನಾದವನೇ ಗಂಡ, ಈಗ ರಾಜ್ಯ ಲಕ್ಷ್ಮಿ ಗಂಡನಾದ ರಾವಣನಿಲ್ಲದೇನೆ ವಿಧವಾ ಸ್ತ್ರೀಯಂತೆ ಇದ್ದಾಳೆ, ನಾವ್ ಈ ಲಂಕಾಪಟ್ಟಣವನ್ನು ಹೇಗೆ ತಾನೇ ಪ್ರವೇಶ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಕೃತೈಷಾ ವಿಧವಾ ಲಂಕಾ ವಯಂಚ ಕುಲನಂದನ ದೇಹ ಕೃತೋಯಂ ಗೃಧ್ರಾಣಾಂ ಆತ್ಮ ನರಕ ಹೇತವೇ. ಇಷ್ಟೆಲ್ಲ ಅವರೆಲ್ಲ ದುಃಖ ಪಡ್ತಾ ಇದ್ದಾರೆ. ಆದ್ರೆ ವಿಭೀಷಣ ರಾವಣನ ತಮ್ಮನೆ, ಒಳ್ಳೆ ಸ್ವಭಾವದವನು, ನಮ್ಮ ಅಣ್ಣ ರಣರಂಗದಲ್ಲಿ ಮೃತನಾಗಿ ಬಿದ್ದಿದ್ದಾನೆ, ಅವನ ಔರ್ಧ್ವ ದೈಹಿಕ ಕ್ರಿಯೆಗಳನ್ನ ಶಾಸ್ತ್ರೋಕ್ತ ರೀತಿಯಿಂದಾಗಿ ಮಾಡಬೇಕಾಗಿದೆ, ಶವದಾಹಾದಿಗಳೆಲ್ಲವನ್ನು ಕೂಡ ಮಾಡಬೇಕಾಗಿದೆ, ರಾಮ ನಮಗೆ ಅದಕ್ಕೆ ಅನುಮತಿಯನ್ನು ಕೊಡು ಅಂತ ರಾಮನ ಅನುಮತಿಯನ್ನು ಬೇಡ್ತಾ ಇದ್ದಾನೆ. ಅದಕ್ಕನುಗುಣವಾಗಿ ಎಲ್ಲ ಔರ್ಧ್ವದೈಹಿಕ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ ಅಶೋಕವನದಲ್ಲಿ ಆಶ್ರಮದಲ್ಲಿ ರಾಮನ ವಿರಹದಿಂದ ಇದ್ದಂತಹ ಬಹಳ ಸೊರಗಿ ಹೋದಂತಹ ಶಿಂಶುಪಾ ವೃಕ್ಷದ ಬುಡದಲ್ಲಿದ್ದಂತಹ ಸೀತೆಯನ್ನ ನೋಡ್ತಾ ಇದ್ದ. ತನ್ನ ಹೆಂಡತಿಯಾದಂತಹ ಸೀತಾದೇವಿ ಬಹಳ ದುಃಖಿತಳಾಗಿದ್ದಾಳೆ, ತನ್ನ ವಿರಹದಿಂದ ಬಹಳ ಸೊರಗಿ ಬಿಟ್ಟಿದ್ದಾಳೆ. ಅವಳನ್ನು ನೋಡಿ ರಾಮನಿಗೆ ಬಹಳ ಅನುಕಂಪ ಉಂಟಾಯ್ತು. ಸೀತೆಗೂ ಕೂಡ ರಾಮನನ್ನು ನೋಡಿ ಬಹಳ ಮನಸ್ಸಿಗೆ ಪ್ರಸನ್ನತೆ ಉಂಟಾಯ್ತು. ಆ ನಂತರದಲ್ಲಿ ಇಬ್ಬರು ಕೂಡ ಒಟ್ಟಾದರು. ರಾಮ ವಿಭೀಷಣನಿಗೆ ನೀನೇ ಲಂಕಾಪಟ್ಟಣದ ರಾಜನಾಗು ಅಂತ ರಾಕ್ಷಸರ ಆಧಿಪತ್ಯವನ್ನು ಕೊಟ್ಟ. ಅಷ್ಟೇ ಅಲ್ಲ, ಲಂಕಾ ರಾಜ್ಯವನ್ನ ಬ್ರಹ್ಮದೇವರ ದಿನಪೂರ್ತಿ ಕಳೆಯುವವರೆಗೂ ನೀನೇ ಅಧಿಪತಿಯಾಗಿ ಆಳು ಅಂತ ಅವನಿಗೆ ಅವಕಾಶವನ್ನು ಕೊಟ್ಟ. ಬ್ರಹ್ಮದೇವರ ದಿನಕಲ್ಪದ ಕೊನೆಯವರೆಗೂ ಆಯುಷ್ಯವನ್ನ ರಾಮ ಕೊಡ್ತಾ ಇದ್ದಾನೆ. ಅಂದ್ರೆ ಬ್ರಹ್ಮದೇವರ 1000 ಚತುರ್ಯುಗಗಳು ಮುಗಿಯುವವರೆಗೂ ಅದರ ಆಧಿಪತ್ಯವನ್ನ ವಿಭೀಷಣನಿಗೆ ಕೊಡ್ತಾ ಇದ್ದಾನೆ. ರಾಮ ನೀನು ಚಿರಂಜೀವಿಯಾಗು ಅಂತ. ಅದಕ್ಕೆ ನಾವು ಸಪ್ತ ಚಿರಂಜೀವಿಗಳ ಹೆಸರನ್ನ ಹೇಳುವಾಗ ಅಶ್ವತ್ಥಾಮ, ಬಲಿ, ವ್ಯಾಸಃ, ಹನುಮಾಂಶ್ಚ ವಿಭೀಷಣ, ವಿಭೀಷಣನನ್ನು ಕೂಡ ಚಿರಂಜೀವಿಗಳ ಹೆಸರಿನಲ್ಲಿ ನಾವು ನೆನೆಸಿಕೊಳ್ಳುತ್ತೇವೆ. ಅದರಿಂದಾಗಿ ಚಿರಂಜೀವಿಯಾದವನು ವಿಭೀಷಣನು. ಯಾಕೆ ಅಂತಂದ್ರೆ ರಾಮನ ಅನುಗ್ರಹದಿಂದಾಗಿ. ಮುಗಿಸಿ ಇಷ್ಟೊತ್ತಿಗಾಗಲೇ ಸೀತೆಯ ಅಪಹಾರ ಆಗೋದಕ್ಕಿಂತ ಮುಂಚೆ 13 ವರ್ಷಗಳ ವನವಾಸವನ್ನು ಕಳೆದಿದ್ರು. ಆಮೇಲೆ ಸೀತಾಪಹರಣ, ರಾಮ ಸೀತೆಗೋಸ್ಕರ ಅನ್ವೇಷಣೆ ಮಾಡಿದ್ದು, ಹನುಮಂತನ ಸಖ್ಯವಾದದ್ದು, ಸುಗ್ರೀವನ ಜೊತೆಯಲ್ಲಿ ಸಖ್ಯ ಮುಂತಾದ ಕಾರ್ಯಗಳೆಲ್ಲ ನಡೀತು. ಆನಂತರದಲ್ಲಿ ಸೀತಾನ್ವೇಷಣೆ, ಸಮುದ್ರ ಗಮನವನ್ನು ಮಾಡಿದ್ದು, ಸಮುದ್ರವನ್ನು ದಾಟಿದ್ದು, ನಂತರದಲ್ಲಿ ಸೀತೆಯನ್ನು ಹುಡುಕಿಕೊಂಡು ಬಂದದ್ದು, ಯುದ್ಧವಾಯಿತು, ಆಮೇಲೆ ಸೀತೆಯನ್ನು ಪಡೆದದ್ದು ಆಯ್ತು. ಇಷ್ಟೊತ್ತಿಗಾಗಲೇ 1 ವರ್ಷ ಕಳೆದು ಹೋಗಿತ್ತು. 14 ವರ್ಷದ ವನವಾಸ ವ್ರತವು ಕೂಡ ಮುಗೀತು. ಅಯೋಧ್ಯ ಪಟ್ಟಣಕ್ಕೆ ರಾಮ ಬರ್ತಾ ಇದ್ದ. ಹೊರಟು ಪುಷ್ಪಕ ವಿಮಾನದಲ್ಲಿ ಕೂತುಕೊಂಡು ಲಕ್ಷ್ಮಣ, ಸುಗ್ರೀವರು, ಯಾವ್ಯಾವ ಕಪಿಗಳಿದ್ರು ಎಲ್ಲರನ್ನೂ ಕೂಡ ಹತ್ತಿಸಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಈ ಪುಷ್ಪಕ ವಿಮಾನದ ಒಂದು ವಿಶೇಷತೆ ಏನು ಅಂತಂದ್ರೆ, ಅದು ನಮ್ದು ಯಾವ್ದೋ ಫ್ಲೈಟ್ಗಳು ನಮಗೆ ಈಗ ಸಿಗೋ ಏರ್ ಇಂಡಿಯಾನೋ ಅಥವಾ ಇಂಡಿಗೋನೋ, ನೀವು ಯಾವ್ಯಾವ್ದೋ ಆಕಾಶ ಏರೋ ಯಾವ್ಯಾವ್ದೋ ಏರೋಪ್ಲೇನ್ ಅಲ್ಲಿ ಹೋದ್ರಿ ಅಂತಂದ್ರೆ ಸೀಟ್ ಫುಲ್ ಆಗಿ ಹೋಗ್ಬಿಡತ್ತೆ. ಆಮೇಲೆ ಎಕ್ಸ್ಟ್ರಾ ಸೀಟ್ ಒಬ್ಬರನ್ನು ಎದ್ ನಿಂತ್ಕೊಂಡು ನಾವು
BMTC ಬಸ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಎದ್ಕೊಂಡು ನಿಂತ್ಕೊಂಡು ಬರ್ತಾರಲ್ಲ, ಆ ತರ ನಿಂತ್ಕೊಂಡು ಬರ್ಲಿಕ್ಕೆ, ಟ್ರೈನಲ್ಲಿ ಬರೋ ಹಾಗೆ ಅಲ್ಲೇ ಕೆಳಗಡೆ ಸೀಟಿನ ಮಧ್ಯದಲ್ಲಿ ಮಲ್ಕೊಂಡು ಬರ್ಲಿಕ್ಕೆಲ್ಲ ಅವಕಾಶ ಇರೋದಿಲ್ಲ. ಎಷ್ಟು ಸೀಟ್ ಇರುತ್ತೋ ಅಷ್ಟೇ ಜನ ಹತ್ಬೇಕು. ಅದರಲ್ಲಿ ಪುಷ್ಪಕ ವಿಮಾನವು ಆ ಥರದ್ದೇ. ಆದ್ರೆ ವಿಶೇಷ ಏನು ಅಂತಂದ್ರೆ, ಎಷ್ಟು ಜನ ಆ ವಿಮಾನದಲ್ಲಿ ಹತ್ತಿದ್ರೋ ಒಂದ್ ಸೀಟ್ ಖಾಲಿ ಉಳಿತಿತ್ತಂತೆ. ರಾಮನ ಜೊತೆಯಲ್ಲಿ ರಾವಣನ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಂತಹ ಕಪಿಗಳು ಅಸಂಖ್ಯ ಆಗಿದ್ರು. ಅವರ ಸಂಖ್ಯೆಯನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಈ ರಾಕ್ಷಸರಿದ್ದಾಗಿಯೂ ಕೂಡ ಅವ್ರು ಎಲ್ರಿಗೂ ಕೂಡ ಏನ್ ಆಸೆ ಇತ್ತು, ನಿಮ್ ಪಾಡಿಗೆ ನೀವು ಇಲ್ಲಿಂದ ಹೋಗ್ಬಿಡಿ ಹಂಪೆಗೆ ಅಂತಂದು ಹೇಳಿ ಕಳಿಸ್ಬೋದಾಗಿತ್ತು. ಎಂತೂ ಸೇತುವೆ ಇದೆ, ಸೇತುವೆ ಮುಖಾಂತರವಾಗಿ ಹಂಪೆಗೆ ಹೋಗಿ ಅಂತ ಹೇಳಬಹುದಾಗಿತ್ತು. ಆದ್ರೆ ರಾಮ ಎಲ್ಲರನ್ನು ಪುಷ್ಪಕ ವಿಮಾನದಲ್ಲಿ ಹತ್ತಿಸ್ಕೊಂಡು ಅವರ ಎಲ್ಲರ ಪ್ರದೇಶವಾದ ಹಂಪೆ ಇದೆ ಅಲ್ಲ, ಹಂಪೆಯ ಬಳಿಯಲ್ಲಿ ಇಳಿಸ್ಲಿಕ್ಕೆ ಅಂತ ಹೋದ. ಕಪಿಗಳ ಮುಖ ಎಲ್ಲ ಬಾಡಿ ಹೋಯ್ತು. ಏನಾಯ್ತು ಅಂತ ಕೇಳಿದ. ಏನಿಲ್ಲ, ನನಗೆ ನಿಮ್ದೇನೋ ಈಗ ರಾಜನ ಪಟ್ಟಾಭಿಷೇಕ ಆಗೋದಿದೆ ಅಂತ ನಮಗೆಲ್ಲಾ ಕಥೆ ಗೊತ್ತಾಗಿದೆ. ನಮಗೂ ನಿನ್ನ ಪಟ್ಟಾಭಿಷೇಕವನ್ನು ನೋಡ್ಬೇಕಾಗಿದೆ ಅಂತ ಹೇಳಿದಾಗ, ಅಯ್ಯೋ, ನಾನ್ ನಿಮ್ಮನ್ನು ಇಳಿಸ್ಲಿಕ್ಕೋಸ್ಕರ ಈ ಹಂಪೆಯಲ್ಲಿ ಲ್ಯಾಂಡಿಂಗ್ ಮಾಡಿದ್ದಲ್ಲಪ್ಪ ಪುಷ್ಪಕ ವಿಮಾನವನ್ನ. ನೀವಷ್ಟೇ ಬರೋದೇನೋ, ಯುದ್ಧಕ್ಕಾದ್ರೆ ನೀವಷ್ಟೇ ಬರಬೇಕು. ನನ್ನ ಪಟ್ಟಾಭಿಷೇಕವನ್ನು ನೋಡ್ಲಿಕ್ಕೆ ಬರೀ ನೀವಷ್ಟೇ ಬರೋದು ಬೇಡ, ನಿಮ್ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬನ್ನಿ ಅಂತ ಇಲ್ಲಿ ಕೆಳಗಡೆ ಇಳಿಸಿದ್ದು. ಹೋಗಿ ನಿಮ್ಮ ಹೆಂಡತಿ ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಆ ಕಪಿಗಳಿಗೆ ಬರೀ ತಾವು ಹೋದ್ರೆ ಅಷ್ಟೇ ಸಾಕು ಅಂತ ಇತ್ತು. ಆದ್ರೆ ರಾಮನ ವ್ಯಕ್ತಿತ್ವ ಎಷ್ಟು ದೊಡ್ಡದು ನೋಡಿ. ಈ ಕಪಿಗಳೆಲ್ಲರನ್ನು ಕೂಡ ಇಳಿಸ್ಲಿಕ್ಕೆ ರಾಮ ಇಲ್ಲಿ ಇದು ವಿಮಾನವನ್ನು ಇಳಿಸಿದ್ದಾನೆ ಅಂತ ಅವರೆಲ್ಲ ಭ್ರಮೆಗೊಂಡ್ರು. ಅಯ್ಯೋ, ರಾಮ ಏನಪ್ಪ ನಮ್ ಕಡೆಯಿಂದ ಯುದ್ಧ ಮಾಡಿಸ್ಕೊಂಡ, ಅವನು ಮುಗಿದ ತಕ್ಷಣ ಬಿಟ್ಬಿಟ್ಟ, ಈಗ ಅವನು ಹೋಗಿ ರಾಜನಾಗಿ ಸುಮ್ಮನೆ ಇರ್ತಾನೆ, ಸುಖವಾಗಿರ್ತಾನೆ, ನಮ್ಮನ್ನ ಮರ್ತೇ ಬಿಡ್ತಾನೆ ಅಂತ ಅವ್ರು ಅನ್ಕೊಂಡು ನಮ್ಮನ್ನ ಇಳಿಸ್ಲಿಕ್ಕೋಸ್ಕರ ರಾಮ ಇಲ್ಲಿ ವಿಮಾನವನ್ನು ಇಳಿಸಿದ್ದಾನೆ ಅಂತ ಅವ್ರೆಲ್ಲರೂ ಕೂಡ ಅಂದುಕೊಂಡ್ರೆ, ರಾಮ ಹೇಳ್ತಾ ಇದ್ದಾನೆ, ನೀವಷ್ಟೇ ಯಾಕೆ ಬರಬೇಕು? ನಿಮ್ಮ ಪತ್ನಿಯರಿಲ್ವಾ, ನಿಮ್ಮ ಮಕ್ಕಳಿಲ್ವಾ, ನಿಮ್ಮ ಕುಟುಂಬದವರಿಲ್ಲ, ಅವ್ರೆಲ್ಲರೂ ಬರಬೇಕು ನನ್ನ ಈ ಪಟ್ಟಾಭಿಷೇಕಕ್ಕೆ, ಎಲ್ಲರನ್ನೂ ಕರ್ಕೊಂಡು ಬನ್ನಿ ಅಂತ ಹೇಳಿ ಲಕ್ಷ್ಮಣ, ಸುಗ್ರೀವರು, ಕಪಿಗಳ ವಂಶದವರು, ಅವರ ಸಂಬಂಧಿಗಳು, ಹೆಂಡತಿ ಮಕ್ಕಳು ಯಾರ್ಯಾರಿದ್ರು ಎಲ್ಲ ಇವ್ರು ಹುಳು ಹುಪ್ಪಡಿಗಳು ಎಲ್ಲವನ್ನೂ ಸೇರಿಸ್ಕೊಂಡು ಪುಷ್ಪಕ ವಿಮಾನದಲ್ಲಿ ನೋಡಿದ್ರೆ ಮತ್ತೆ ಇನ್ನೊಂದ್ ಸೀಟ್ ಖಾಲಿ ಇತ್ತು. ಎಲ್ಲರನ್ನು ಹತ್ತಿಸ್ಕೊಂಡು ಅವರು ಹೋಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆರೋಪ್ಯ ರುರುಹೇ ಯಾನಂ ಭ್ರಾತೃಭ್ಯಾಂ ಹನುಮದ್ಯುತಃ. ತನ್ನ ತಮ್ಮನಾದಂತಹ ಲಕ್ಷ್ಮಣನಿಂದ ಕೂಡಿಕೊಂಡು, ಸೀತೆಯಿಂದ ಕೂಡಿಕೊಂಡು, ಹನುಮಂತ ಮೊದಲಾದ ಎಲ್ಲ ಕಪಿಗಳನ್ನು ಏರಿಸಿಕೊಂಡು ಪುಷ್ಪಕ ವಿಮಾನದ ಮುಖಾಂತರವಾಗಿ, ಬರೀ ಅವರು ಅಷ್ಟೇ ಅಲ್ಲ, ವಿಭೀಷಣನೂ ಇದ್ನಲ್ಲ, ವಿಭೀಷಣ, ಅವನ ಪರಿವಾರದವರು ಯಾರ್ಯಾರಿದ್ರು ಅವರು ಎಲ್ಲರನ್ನು ಸೇರಿಸಿಕೊಂಡು ಬರ್ತಾ ಇದ್ದ. ವಿಭೀಷಣಾಯ ಭಗವಾನ್ ದತ್ವಾ ರಕ್ಷೋ ಗಣೇಶತಾಂ ಲಂಕಾಂ ಆಯುಶ್ಚ ಕಲ್ಪಾಂತಂ ಯಯೌ ತೀರ್ಣವ್ರತಃ ಪುರೀಂ ಅವಕೀರ್ಯಮಾಣಃ ಕುಸುಮೈಃ ಲೋಕಪಾಲಾರ್ಪಿತೈಃ ಪಥಿ. ತಾನು ಪುಷ್ಪಕ ವಿಮಾನವನ್ನೇರಿ ಅವರು ಹೋಗ್ತಾ ಇದ್ದಾನೆ. ಆ ಪುಷ್ಪಕ ವಿಮಾನದ ಮೇಲೆ ದೇವತೆಗಳೆಲ್ಲ ಸ್ವರ್ಗಲೋಕದಲ್ಲಿ ನಿಂತುಕೊಂಡು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕಂಟಕನಾದಂತಹ ರಾವಣನನ್ನ ಸಂಹಾರ ಮಾಡಿ, ನಮ್ಮ ಮಾತನ್ನ ಆಲಿಸಿ ರಾಮನಾಗಿ ಅವತಾರ ಮಾಡಿ ನಮಗೆ ಬೇಕಾದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಿ ರಾಮ, ನಿನಗೆ ನಮಸ್ಕಾರ ಅಂತ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ರಾಮನ ಚರಿತ್ರೆಯನ್ನು ಕೊಂಡಾಡ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ ಅಯೋಧ್ಯ ಪಟ್ಟಣದ ಸಮೀಪಕ್ಕೆ ಬಂದ್ರು. ಅವನ ಸಮೀಪದಲ್ಲಿ ಈಗ ರಾಮ ಬರ್ತಾ ಇದ್ದಾನೆ ಅನ್ನೋ ಸುದ್ದಿಯನ್ನು ತಿಳಿಸ್ಲಿಕ್ಕೋಸ್ಕರ ಹನುಮಂತನಿಗೆ ರಾಮವನ್ನು ಹೇಳಿದನಂತೆ, ಹೋಗಿ ನೋಡಿಕೊಂಡು ಬಾ. ಒಂದು ವೇಳೆ ರಾಮ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ನನ್ನ ತಮ್ಮನ ಮುಖದಲ್ಲಿ ಏನಾದ್ರು, ಅಯ್ಯೋ ಯಾಕೆ ಬರ್ತಾನೆ ರಾಮ, ಇಷ್ಟು ದಿವಸ ಚೆನ್ನಾಗಿದ್ದೆ ಅಂತ ಅನ್ನೋ ಮುಖದಲ್ಲಿ ಲವಲೇಶದಷ್ಟಾದ್ರೂ ವ್ಯತ್ಯಾಸ ಕಾಣಿಸ್ತು ಅಂದ್ರೆ ನನಗ್ ಬಂದ್ ಹೇಳು, ನಾ ಇಲ್ಲಿಂದ ಹೊರಟು ಬಿಡ್ತೇನೆ, ನಾ ರಾಜ್ಯವನ್ನೇ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಹನುಮಂತನಿಗೆ ಹೇಳ್ತಾನೆ. ಆದ್ರೆ ಹನುಮಂತ ಈ ರೀತಿಯಾಗಿ ಬಂದು ನೋಡಿದಾಗ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಕೂತಿದ್ದಾನೆ. ಭರತ ಅವನು ಹೇಳ್ತಾರೆ, 14 ವರ್ಷಗಳ ಕಾಲ ರಾಮನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಭರತ ಅಯೋಧ್ಯ ಪಟ್ಟಣದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಸುಖವಾಗಿ ಬದುಕಲಿಲ್ಲ. ಅಯೋಧ್ಯ ಪಟ್ಟಣದ ಹೊರಗಡೆಯಲ್ಲಿ ನಂದಿಗ್ರಾಮ ಎಂಬಂತಹ ಚಿಕ್ಕ ಹಳ್ಳಿಯಲ್ಲಿ
ಗುಡಸೆಲನ ಮನೆಯಲ್ಲಿ ಇದ್ದುಕೊಂಡು ಪ್ರತಿನಿತ್ಯದಲ್ಲಿ ಈ ತಪಸ್ವಿಗಳಾದಂತಹ ಜನರು ತಿನ್ನುವಂತಹ ಬಾರ್ಲಿ ಅಕ್ಕಿಗಳು ಅಂತ ಕರೀತಾರೆ, ಜವೆಗೋಧಿ ಅಂತ ಕರೀತಾರೆ. ಆ ಜವೆಗೋಧಿಯನ್ನ ಗೋಮೂತ್ರದಲ್ಲಿ ಬೇಯಿಸಿ ತಿಂತಾ ಇದ್ದಂತೆ. ಗೋಮೂತ್ರದಲ್ಲಿ ಬೇಯಿಸಿ 14 ವರ್ಷಗಳ ಕಾಲ ನಮ್ಮ ಅಣ್ಣ ವನವಾಸದಲ್ಲಿ ಕಷ್ಟಪಡ್ತಾ ಇರ್ತಾನೆ, ನಾನಿಲ್ಲಿ ಸುಖಭೋಗವನ್ನು ಅನುಭವಿಸಬಾರದು ಅಂತ ಮದುವೆಯನ್ನು ಆಗದೇನೆ ಗೋಮೂತ್ರದಲ್ಲಿ ಆ ಜವೆಗೋಧಿಯನ್ನ ಬೇಯಿಸಿಕೊಂಡು ಮರದ ತೊಗಟೆಯ ಈ ನಾರು ಮಡಿಗಳನ್ನೆಲ್ಲವನ್ನು ಕೂಡ ಹುಟ್ಟಿಕೊಂಡು ಬರೀ ನೆಲದ ಮೇಲೆ ಮಲಗ್ತಾ ಇದ್ದ. ರಾಮ ಹೇಗೆ ವನವಾಸದಲ್ಲಿದ್ನೋ ಆದ್ರೆ ಅವನಿಗೆ ಲಕ್ಷ್ಮಣನಾದ ಸೇವಕನಾಗಿ ಇದ್ದ. ಭರತ ಯಾರ ಸೇವೆಯನ್ನು ತೆಗೆದುಕೊಳ್ಳಿಲ್ಲ. ತಾನಂತೂ ಪರಿನಿಷ್ಠಿತನಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅವನು ಮಲಗ್ತಾ ಇದ್ದ ಅಂತ ಈ ವಿಷಯಗಳೆಲ್ಲವನ್ನ ಹನುಮಂತ ತಿಳಿದುಕೊಂಡು ರಾಮನಿಗೆ ಹೇಳಿದ್ರೆ, ರಾಮ ತನ್ನ ತಮ್ಮನಿಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಕೇಳಿ ಬಹಳ ಸಂತುಷ್ಟನಾಗ್ತಾ ಇದ್ದಾನೆ. ರಾಮ ಬಂದ ಅಂತ ಗೊತ್ತಾದ ತಕ್ಷಣ ಭರತ ಇಡೀ ದೇಶದಲ್ಲಿರುವಂತಹ ರಾಜರು ಎಲ್ಲರನ್ನ ಸೇರಿಸಿಕೊಂಡು ರಾಮನನ್ನ ಎದುರುಗೊಂಡು ರಾಮನನ್ನ ಕರೆದುಕೊಳ್ಬೇಕು ಅಂತ ಬರ್ತಾ ಇದ್ದಾರೆ. ಹಿಂದೆ ವನವಾಸದ ಸಂದರ್ಭದಲ್ಲಿ ಅವನ ಪಾದಕೆಗಳನ್ನ ತೆಗೆದುಕೊಂಡು ಬಂದಿದ್ದ. ಯಾವ ಪಾದಕೆಗಳನ್ನ ತೆಗೆದುಕೊಂಡು ಬಂದಿದ್ನೋ ಅದೇ ಪಾದಕೆಗಳನ್ನ ತಲೆಯ ಮೇಲೆ ಇಟ್ಟುಕೊಂಡು ಆ ಪಾದುಕೆಗಳ ಮುಖಾಂತರವಾಗಿ ಪರಮಾತ್ಮನನ್ನ ಅಯೋಧ್ಯ ಪಟ್ಟಣಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದಾಗಿ ಅವನು ಪಾದುಕೆಗಳನ್ನ ತಲೆಯ ಮೇಲೆ ಇಟ್ಟುಕೊಂಡು ರಾಮನ ಸ್ವಾಗತಕ್ಕೋಸ್ಕರ ಅಂತ ತೆರಳುತ್ತಾ ಇದ್ದಾನೆ. ಉಪಗೀಯ ಬಾನ ಚರಿತಃ ಶತಧೃತ್ಯಾದಿಭಿರ್ಮುದಾ ಗೋಮೂತ್ರ ಯಾವಕಂ ಶ್ರುತ್ವಾ ಭ್ರಾತರಂ ವಲ್ಕಲಾಂಬರಂ. ಗೋಮೂತ್ರ ಯಾವಕ, ಗೋಮೂತ್ರದಲ್ಲಿ ಯಾವಕ ಅಂದ್ರೆ ಜವೆಗೋಧಿ, ಇದನ್ನ ಬೇಯಿಸಿಕೊಂಡು ತನ್ನ ತಮ್ಮನಾದ ಭರತ ಒಂದ್ ದಿವಸ ಅಲ್ಲ 14 ವರ್ಷಗಳ ಕಾಲ ಭೋಜನವನ್ನು ಮಾಡಿದ್ದಾನೆ, ನಾರು ಮಡಿಯನ್ನು ಉಟ್ಟುಕೊಂಡಿದ್ದಾನೆ ಅಂತ ತಿಳಿದುಕೊಂಡು ಮಹಾಕಾರುಣಿಕೋ ತಪ್ಯ ಜಟಿಲಂ ಸ್ಥಂಡಿಲೇಶಯಂ, ಬರೀ ನೆಲದ ಮೇಲೆ ಮಲಗ್ತಾನೆ, ಜಟೆಯನ್ನ ಕಟ್ಟಿಕೊಂಡಿದ್ದಾನೆ, ಹೆಸರಿಗೆ ಮಾತ್ರ ಭರತ ರಾಜನ ಮಗ ಅಂತ ಕರೆಸಿಕೊಂಡಿದ್ದಾನೆ, ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಅಂತ ಅನಿಸಿಕೊಂಡಿದ್ದಾನೆ. ಆದ್ರೆ ಪೂರ್ಣವಾಗಿ ವನವಾಸವನ್ನ ಮಾಡ್ತಾ ಇದ್ದಾನೆ. ವನವಾಸದ ಕ್ರಮವನ್ನ ಭರತ ರಾಜ್ಯದಲ್ಲಿದ್ದುಕೊಂಡೇ ಮಾಡ್ತಾ ಇದ್ದಾನೆ. ಭರತ ಪ್ರಾಪ್ತ ಪೌರಾಮಾತ್ಯ ಪುರೋ ತಿಳಿದುಕೊಂಡು ತನ್ನ ಪುರ ಜನರೇ ಅಣ್ಣನಾದಂತಹ ರಾಮನ ಪಾದುಕೆ ಗುರು ಕಟ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಗುರುಗಳೇ. ಪಾದುಕೆ ಶಿರಸಿನ್ಯಸ್ಯ ರಾಮಂ ಪ್ರತ್ಯುದ್ಯತೋಗ್ರಜಂ ನಂದಿಗ್ರಾಮಾತ್ ಸ್ವಶಿಬಿರಾತ್ ಗೀತವಾದಿತ್ರ ನಿಸ್ವನೈಹಿ. ರಾಮನ ಪಾದುಕೆಗಳನ್ನ ತಲೆಯ ಮೇಲಿಟ್ಟುಕೊಂಡು ನಂದಿಗ್ರಾಮ ಅಂತ ತಾನು ಅಷ್ಟು ದಿವಸಗಳ ಕಾಲ ವಾಸ ಮಾಡಿದಂತಹ ಸ್ಥಳ ಯಾವ್ದಿತ್ತೋ ಅಲ್ಲಿಂದ ರಾಮನನ್ನ ಸ್ವಾಗತ ಮಾಡಬೇಕು ಅನ್ನುವ ಉದ್ದೇಶದಿಂದಾಗಿ ತಲೆಯ ಮೇಲೆ ಹಿಂದೆ ತಾನು ಎತ್ತುಕೊಂಡು ಬಂದಂತಹ ರಾಮನ ಪಾದುಕೆಗಳನ್ನ ತಲೆಯ ಮೇಲೆ ಹೊತ್ತುಕೊಂಡು ರಾಮನ ಸ್ವಾಗತಕ್ಕೋಸ್ಕರ ಅಂತ ಒಳ್ಳೆ ವಾದ್ಯ ಘೋಷಗಳಿಂದ ಸಹಿತನಾಗಿ ಲಕ್ಷ್ಮಣ ರಾಮನನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ತೆರಳುತ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ರಾಮನನ್ನ ಸ್ವಾಗತ ಮಾಡ್ತಾನೆ. ಮುಂದೆ ಒಂದಿಷ್ಟು ರಾಮಾಯಣದ ಕಥೆಗಳೆಲ್ಲ ಇದೆ, ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ಮುಕ್ತಾಯ ಮಾಡಿರ್ತೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಡಾತು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.